ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾವಿವತ್ತು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ. ಇಲ್ಲಿ ಬಂದಾಗ ನಮಗೊಂದು ಸರ್ಪ್ರೈಸ್ ಕಾದಿತ್ತು. ಅದೇನೆಂದರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಮಂತ್ರಾಲಯದ ಲಾಗ್ನಲ್ಲಿ ಸ್ನೇಹಿತರೆ ಅನ್ನೋದನ್ನು ತುಂಬ ಸಲ ಯೂಸ್ ಮಾಡಿಬಿಟ್ಟಿದ್ದೆ. ಅದನ್ನೇ ನಮ್ಮ ಅಕ್ಕ ರಂಗೋಲಿ ಮುಖಾಂತರ ಬರೆದು ನಮ್ಮನ್ನು ವೆಲ್ಕಮ್ ಮಾಡಿದರು. ಆವಾಗಲೇ ನನಗೆ ಗೊತ್ತಾಗಿದ್ದು, ಬನ್ನಿ ಸ್ನೇಹಿತರೆ ಅಂತ ನಾನು ಎಷ್ಟೊಂದು ಸಲ ಹೇಳಿಬಿಟ್ಟಿದ್ದೀನಿ ಅಂತ. ಅದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನನಗೆ ಸ್ವಲ್ಪ ಗೊತ್ತಾಗಿಲ್ಲ. ನಾನು ಕೇಳಿದಾಗ ನನಗೆ ಒಂಥರ ಅನಿಸ್ತು. ಮತ್ತು ಏನಂದರೆ, ಹೋಗಿರೋದಕ್ಕೆ ನಮ್ಮಕ್ಕ ಒಂದು ಸ್ಪೆಷಲ್ ರೆಸಿಪಿನ ಮಾಡಿದರು. ಅದೇನೆಂದರೆ ಚಿಪ್ಸ್ ಚಿಕನ್ ಅಂತ. ಆ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಸ್ವಲ್ಪ ಚಿಕನ್ ತೊಗೊಂಡು 1 ಪ್ಯಾಕೆಟ್ ಕಬಾಬ್ ಪೌಡರ್ ಇದಕ್ಕೆ ಹಾಕಿ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪೌಡರು, ಸ್ವಲ್ಪ ಜೀರಿಗೆ, ಇನ್ನೊಂದು ಸ್ವಲ್ಪ ಬಿಳಿ ಎಳ್ಳು, ಆಮೇಲೆ ಸ್ವಲ್ಪ ಉಪ್ಪು, 1 ಚಿಟಿಕೆಯಷ್ಟು ಉಪ್ಪು ಹಾಕಿದರೆ ಸಾಕಾಗುತ್ತೆ. ಕಬಾಬ್ ಪೌಡರ್ನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಮತ್ತು 1 ಮೊಟ್ಟೆನ ಒಡೆದ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಳ್ಳೋದು. ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಶ್ರಣವನ್ನು ಒಂದು ಹಾಫ್ ಆ್ಯನ್ ಅವರು ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳೋದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಚಿಪ್ಸ್ ಚಿಕನ್ ಅಂದಮೇಲೆ ಚಿಪ್ಸ್ ಬೇಕಲ್ವಾ. ಮೊದಲಿಗೆ ಚಿಪ್ಸನ್ನು ಈ ರೀತಿಯಾಗಿ ಪುಡಿ ಮಾಡ್ಕೋಬೇಕು. ಚಿಪ್ಸನ್ನು ಪುಡಿಯಾಗಿ ಮಾಡಿಟ್ಕೊಂಡ್ಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನನ್ನು ಮೊದಲು ಕಾರ್ನ್ಫ್ಲೋರ್ನಲ್ಲಿ ಡಿಪ್ ಮಾಡಿ, ಆಮೇಲೆ ಮೊಟ್ಟೆನಲ್ಲಿ ಡಿಪ್ ಮಾಡಿ, ನಂತರ ಪುಡಿ ಮಾಡಿಟ್ಕೊಂಡಿರುವ ಚಿಪ್ಸ್ನಲ್ಲಿ ಚಿಕನ್ನನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಒಂದೊಂದೇ ಚಿಕನನ್ನು ಇದೇ ರೀತಿ ಕಾರ್ನ್ಫ್ಲೋರ್ನಲ್ಲಿ, ಮೊಟ್ಟೆನಲ್ಲಿ, ಆಮೇಲೆ ಪುಡಿ ಮಾಡಿರುವ ಚಿಪ್ಸ್ನಲ್ಲಿ ಮಿಶ್ರಣ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡೋದು. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದರೆ ಚಿಪ್ಸ್ ಚಿಕನ್ ರೆಡಿ ಆಗುತ್ತೆ ಸ್ನೇಹಿತರೆ. ನೋಡಿ ಯಾವ ಥರ ಫ್ರೈ ಮಾಡಿದ್ದೀವಿ ಅಂತ. ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. KFC ಚಿಕನ್ ಥರನೇ ಇತ್ತು. ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತಿನ ನಮ್ಮ ಊಟ ಈ ಥರ ಇತ್ತು. ಇದೆಲ್ಲ ನಮ್ಮ ಅಕ್ಕನೇ ಪ್ರಿಪೇರ್ ಮಾಡಿದ್ದು. ಈ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಶುಭ ದಿನ.